Fourth heading, third question. Okay, ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಈ ಎರಡು ಈಕ್ವೇಶನ್ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಓಕೆ, ಇನ್ ಕೇಸ್ ಕನ್ಸಿಸ್ಟೆಂಟ್ ಬಂದ್ರೆ ನಾವು ಸೊಲ್ಯೂಷನ್ ಕಂಡಿಡ್ಬೇಕು. ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ ಕಂಡಿಡ್ಬೇಕು. ಓಕೆ, ಸೊ ಅದು ಯಾವ ತರ ಅಂತ ನೋಡ್ರಿ. ಓಕೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಇದೆ. ಇದು ಕೂಡ ಯಾವ ಫಾರ್ಮ್ ಅಲ್ಲಿ ಇದೆ? ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ಏನ್ ಬರ್ತೀನಿ? a1 b1 c1 ಅಂತ ಬರ್ತೀನಿ. ಇದನ್ನ a2 b2 c2 ಅಂತ ಬರಿತೀನಿ. ಯಾಕಂದ್ರೆ ಎರಡು ಈಕ್ವೇಶನ್ ಇರೋದ್ರಿಂದ ಒಂದು 1 ಅಂತ ತಗೊಂಡ, ಏನಂತ 2 ಅಂತ ತಗೊಂಡ. ಈಗ a1 ವ್ಯಾಲ್ಯೂ ಏನಾಯ್ತು? a1 ಬಂದು 2, b1 ಬಂದ್ಬಿಟ್ಟು ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ 1, c1 ನೋಡಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು. c1 ವ್ಯಾಲ್ಯೂ -6. ಈಗ a2 ಇದ್ದಲ್ಲಿ ನೋಡ್ರಿ, a2 ಇದ್ದಲ್ಲಿ ಏನಿದೆ? 4, b2 ಇದ್ದಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, -2, c2 ಬಂದ್ಬಿಟ್ಟು ಓಕೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ತಗೊಳ್ಬೇಕು. ಸೊ 4. ಈಗ ನೀವು ಫಸ್ಟ್ a1/a2 ಕಂಡಿಡೀರಿ. ಓಕೆ, a1/a2 ಏನು? 2/4, 2 1 ಜಾ 2 2 ಜಾ ಎಷ್ಟು ಬಂತು? 1/2. ನೆಕ್ಸ್ಟ್ b1/b2 ಕಂಡಿಡೀರಿ. ಓಕೆ, 1/-2. ಓಕೆ, ಈಗ ನೀವು ನೋಡ್ರಿ ಪ್ಲಸ್ ಡಿವೈಡ್ ಬೈ ಮೈನಸ್ ಏನಾಯ್ತು? -1/2 ಆಯ್ತು. ಈಗ ನೀವೇ ನೋಡಿದ್ರೆ ಇದು +1/2, ಇದು -1/2 ಅಂದ್ರೆ ಇವರಿಬ್ರು ಈಕ್ವಲ್ ಬಂದಿಲ್ಲ. ಸೊ ಏನ್ ಬರೀಬೋದು ನಾವು ಸ್ಟೇಟ್ಮೆಂಟು? ಸಿನ್ಸ್ a1/a2 is not equal to b1/b2, so the lines are consistent ಅಂತ ಬರ್ಬಿಡೋಣ. The lines are consistent ಅಂತ ಬರ್ಬಿಡೋದು. ಓಕೆನಾ? ಸೊ ಈಗ ಏನ್ ಹೇಳ್ರಿ, ಕನ್ಸಿಸ್ಟೆಂಟ್ ಬಂದ್ರೆ ನಾವೇನ್ ಮಾಡಬೇಕು? ಕನ್ಸಿಸ್ಟೆಂಟ್ ಬಂದ್ರೆ ನಾವು ಸೊಲ್ಯೂಷನ್ ಒಬ್ಟೈನ್ ಮಾಡೋಕೆ ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ. ಓಕೆ, ಈಗ ಎರಡು ಈಕ್ವೇಶನ್ ಇದೆ. ಫಸ್ಟ್ ಈಕ್ವೇಶನ್ ಏನು? 2x ಪ್ಲಸ್ y ಮೈನಸ್ 6 ಈಕ್ವಲ್ ಟು 0. ಓಕೆ, ಇದು ಒಂದಿದೆ. ನೀವು ಗ್ರಾಫ್ ಹಾಕ್ಬೇಕಂದ್ರೆ y ಯಾವಾಗಲೂ ಲೆಫ್ಟ್ ಸೈಡ್ ಇಟ್ಕೋಬೇಕು, ಇನ್ನು ಉಳುಕಿದ್ದೆಲ್ಲ ರೈಟ್ ಸೈಡ್ ಹೋಗ್ಬೇಕು. ಓಕೆ, ಈಗ y ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ? -6 ಹಾಕೊಡಿದ್ರೆ +6 ಆಯ್ತು, +2x ಹಾಕೊಡೋದ್ರೆ -2x ಆಯ್ತು. ಈ ಈಕ್ವೇಶನ್ಗೆ ಒಂದು ಟೇಬಲ್ ಹಾಕ್ಬೇಕು. ಓಕೆ, ಇದು ಎಕ್ಸು, ಇದು y ಅನ್ಕೊಂಡ್ರೆ ಒಂದು 4 ವ್ಯಾಲ್ಯೂ ತಗೋಬೇಕು. ಓಕೆನಾ? ಈಗ ನೀವೇ ನೋಡ್ರಿ, ಎಕ್ಸ್ ಇದ್ದಲ್ಲಿ 0 ತಗೊಂಡ್ರೆ ಏನ್ ಬರುತ್ತೆ? ಎಕ್ಸ್ ಇದ್ದಲ್ಲಿ 0 ತಗೊಂಡ್ರೆ y is equal to 6 - 2 × 0. ಸೊ ಏನಾಯ್ತು? y is equal to 6 - 2 0 0. y ವ್ಯಾಲ್ಯೂ ಏನ್ ಬಂತು? 6 ಬಂತು. ಎಕ್ಸ್ 0 ತಗೊಂಡಾಗ y ಬಂದು 6 ಬಂತು. ಓಕೆ, ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಇದ್ದಲ್ಲಿ ಏನ್ ಮಾಡ್ತೀನಿ? 1 ತಗೊಂತೀನಿ. y is equal to ಏನು? 6 - 2 × 1. y is equal to 6 - 2 1 2. y is equal to 4. ಎಕ್ಸ್ 1 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು? 4 ಬಂತು. ಹೌದಾ? ನೀವು ಎರಡು ವ್ಯಾಲ್ಯೂ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ರಿ, ಇನ್ನು ಉಳ್ಕಿದೆಲ್ಲ ಏನು? ಈಗ ನೋಡ್ರಿ, ಎಷ್ಟು ಆ್ಯಡ್ ಮಾಡಿ? 1 ತಾನೆ. ಸೊ 1 ಆ್ಯಡ್ ಮಾಡ್ಕೊಂತ ಹೋಗ್ರಿ. ಇದೇನಾಗುತ್ತೆ? 2 3 ಆಗುತ್ತೆ. ಇಲ್ಲಿ 2 2 ಕಡಿಮೆ ಆಗುತ್ತಾನೆ. ಸೊ 6 ನಲ್ಲಿ 2 ಹೋದ್ರೆ 4, 4 ಅಲ್ಲಿ 2 ಹೋದ್ರೆ 2, 2 ಅಲ್ಲಿ 2 ಹೋದ್ರೆ 0, 2 2 ಕಡಿಮೆ ಹಾಕೊಂತ ಹೋಗುತ್ತೆ. ಓಕೆ, ನೀವು ಎರಡು ವ್ಯಾಲ್ಯೂ ಮಾಡ್ಬೇಕು, ಇನ್ನು ಉಳ್ಕಿದ್ದೆಲ್ಲ ನಾವೇ ಬರ್ದ್ಬಿಡ್ಬೋದು. ಓಕೆ, ಇದು ಒಂದು ಟೇಬಲ್ ಆಗಿ. ಸೆಕೆಂಡ್ ಈಕ್ವೇಶನ್ ಏನಿದೆ? ಸೆಕೆಂಡ್ ಈಕ್ವೇಶನ್ ಬಂದು 4x - 2y - 4 = 0. ಹೌದಾ? ಈ ಈಕ್ವೇಶನ್ ಇದೆ. ಈಗ 4x - 2y - 4 ಹಾಕಡೆ ಹೋದ್ರೆ +4 ಆಯ್ತು. ಈಗ ನೀವು ನೋಡಿದ್ರೆ ಎಲ್ಲ 2 ಟೇಬಲ್ ಅಲ್ಲಿ ಹೋಗೋದ್ರಿಂದ ಸೊ ಏನ್ ಮಾಡೋಣ? ಡಿವೈಡ್ ಬೈ 2 ಮಾಡೋಣ. ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 2 ಮಾಡಿದ್ರೆ 2x - y = ಇದು ಕೂಡ 2 ಆಗುತ್ತೆ. ಸೊ ಡಿವೈಡ್ ಬೈ 2 ಮಾಡಿದ್ರೆ 2x 2/2 1 ಆಗುತ್ತೆ, 4/2 2 ಆಗುತ್ತೆ. ನಾನೇನು ಹೇಳಿದೆ? ಗ್ರಾಫ್ ಹಾಕ್ಬೇಕಾದ್ರೆ y ಒಂದೇ ಲೆಫ್ಟ್ ಸೈಡ್ ಇರಬೇಕು. -y = 2 + 2x ಹಾಕೊಡೋದ್ರೆ -2x ಆಯ್ತು. ಈಗ ನಮ್ಗೆ ಏನು ಹೇಳಿದೆ? y ಪಾಸಿಟಿವ್ ಇರ್ಬೇಕು, ನೆಗೆಟಿವ್ ಇರಬಾರ್ದು. ಸೊ ಏನು ಮಾಡ್ತೀವಿ? ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಹೌದಾ? ಓಕೆ, ನಮಗೆ ಇದು ಈಕ್ವೇಶನ್ ಬಂತು. ಇದು ಟೇಬಲ್ ಹಾಕ್ಬೇಕು. ಇದು ಎಕ್ಸು, ಇದು ವೈ. ಓಕೆ, 4 ವ್ಯಾಲ್ಯೂ ತಗೋಬೇಕು. ಓಕೆ, ನಾನು ಇಲ್ಲಿ ಮಾಡ್ತೀನಿ. ಓಕೆ, ಎಕ್ಸ್ ಇದ್ದಲ್ಲಿ ಏನು ಮಾಡೋಣ? ಫಸ್ಟ್ ಎಕ್ಸ್ ಇದ್ದಲ್ಲಿ ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕಿದ್ರೆ y is equal to -2 + 2 × x ಇದ್ದಲ್ಲಿ 0 ಅಂದರೆ 0. y is equal to -2 + 2 0 0. y ವ್ಯಾಲ್ಯೂ ಏನು? -2. ಅಂದರೆ ಎಕ್ಸ್ 0 ತಗೊಂಡಾಗ y ಏನು ಬಂತು? -2 ಬಂತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 1 ಹಾಕೋಣ.
ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ y is equal to -2 ಪ್ಲಸ್ 2 ಇಂಟು 1 y is equal to -2 2 1 2 ಎಷ್ಟಾಯ್ತು 0 ಆಯ್ತು. ಎಕ್ಸ್ 1 ತಗೊಂಡಾಗ y ಏನಾಯ್ತು 0 ಆಯ್ತು. ಓಕೆ, ಈಗ ನೀವು ನೋಡ್ರಿ ಇಲ್ಲಿ ಎಷ್ಟು ಜಾಸ್ತಿ ಮಾಡಿದೀನಿ 1 ಜಾಸ್ತಿ ಮಾಡಿದೀನಿ. ಇಲ್ಲಿ ನೋಡ್ರಿ 2 ಜಾಸ್ತಿ ಆಗಿದೆ. ಓಕೆ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ, ಕಡಿಮೆ ಆಗ್ಬೇಡ್ರಿ. ಓಕೆ, ಇಲ್ಲಿ ನೀವು ನಂಬರ್ ಲೈನ್ ನೋಡಿದ್ರೆ ಓಕೆ 0 -1 -2 ಇರುತ್ತೆ, ಇದು 1 2 ಈ ಥರ ಇರುತ್ತೆ. ಸೊ ಹಿಂಗೆ ಹೋಗಿದೆ. ಸೊ ಎಷ್ಟು +2 ಆ್ಯಡ್ ಮಾಡಿದೆ, ಅದಕ್ಕೆ 0 ಬಂತು. ಮತ್ತೆ +2 ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನಿಮಗೆ 2 ಬರುತ್ತೆ. ಆಮೇಲೆ +2 ಮಾಡಿದ್ರೆ 4 ಬರುತ್ತೆ. ಅಂದರೆ 2 ಆ್ಯಡ್ ಹಾಕಂತ ಹೋಗ್ತಾ ಇದೆ, ಇಲ್ಲಿ 1 ಆ್ಯಡ್ ಹಾಕಂತ ಹೋಗ್ತಾ ಇದೆ. ಓಕೆನಾ, ಈಗ ನಾವು ಇವರಿಬ್ಬರು ಟೇಬಲ್ಗೆ ಗ್ರಾಫ್ ಹಾಕೋಣ. ಓಕೆ, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್. ಓಕೆ, ಫಸ್ಟ್ ಸ್ಕೇಲ್ ಬರ್ದು ನಾನು. ಸ್ಕೇಲ್ ಆನ್ ಎಕ್ಸ್ ಆಕ್ಸಿಸ್ ಬಂದ್ಬಿಟ್ಟು ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು, ಸೊ ಏನಿದೆ ಹೈಯೆಸ್ಟ್ ಇಲ್ಲಿ 6 ಇದೆ, ಇಲ್ಲಿ 2 ಇದೆ. ಸೊ ಎಲ್ಲವೂ ಏನು ಮಾಡೋ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಬರೋಣ. ನಾವು ವೈ ಆಕ್ಸಿಸ್ ಕೂಡ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೊಂಡು. ಸೊ ಇದು 0, ಇದು 1, ಇದು 2, ಇದು 3 4 5 6. ಇಲ್ಲಿ -1 -2 -3 -4 -5. ಇಲ್ಲಿ 1 2 3 4 5 6 7 8 ಆಯಿತು. ಇಲ್ಲಿ -1 -2 -3 -4 -5 -6. ಓಕೆ, ಈ ಗ್ರಾಫ್ ಹಾಕೋಣ. ಈಗ ನೋಡ್ರಿ 0 ಇದ್ದಲ್ಲೇನು 6. ಸೊ ಈ ಟೇಬಲ್ಗೆ ಹಾಕೋಣ. 0 ಇದ್ದಾಗೇನು 6. ಓಕೆ, ನೆಕ್ಸ್ಟ್ 1 ಇದ್ದಾಗೇನು 4. 1 ಇದ್ದಾಗೇನು 4. ನೆಕ್ಸ್ಟ್ 2 ಇದ್ದಾಗ 2. ಸೊ 2 ಇದ್ದಾಗೆ 2. ನೆಕ್ಸ್ಟ್ 3 ಇದ್ದಾಗೇನು 0. 3 ಇದ್ದಾಗ 0 ಅಂದರೆ ಇಲ್ಲೇ ಬಂದ್ಬಿಡುತ್ತೆ. ಓಕೆ, ಇದಕ್ಕೊಂದು ಸ್ಟ್ರೇಟ್ ಲೈನು ಹೇಳ್ಬಿಡೋಣ. ಓಕೆ, ಈ ಲೈನ್ ಸ್ಟ್ರೇಟೇ ಬರುತ್ತೆ. ಓಕೆ, ನಾನು ಇಲ್ಲಿ ರಫ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕರ್ವ್ ಬಂದಿದೆ. ಈಗ ಇದ್ರ ಈಕ್ವೇಶನ್ ಏನು, y is equal to 6 - 2x. y is equal to 6 - 2x. ಈ ಲೈನ್ ಈಕ್ವೇಶನ್. ಈಗ ನೆಕ್ಸ್ಟ್ ಈ ಲೈನ್ ಈಕ್ವೇಶನ್ ಹಾಕೋಣ, ಈ ಟೇಬಲ್. ಓಕೆ, 0ಗೆ ಎಷ್ಟು, 0 ಇದ್ದಾಗ -2 ಇದೆ. ಓಕೆ, 1 ಇದ್ದಾಗ ಏನಿದೆ, 1 ಇದ್ದಾಗ 0 ಇದೆ. 2 ಇದ್ದಾಗ 2. ಸೊ 2 ಇದ್ದಾಗ ಏನು ಇಲ್ಲೇ ಇದೆ, 2ನೇ ಇದೆ. ಓಕೆ, ನೆಕ್ಸ್ಟ್ 3 ಇದ್ದಾಗ ಏನು 4. 3 ಇದ್ದಾಗ ಏನು 4 ಇದೆ. ಓಕೆ, ನಾವು ಇದನ್ನ ಜಾಯಿನ್ ಮಾಡಿದ್ರೆ ಓಕೆ, ಇದು ಕೂಡ ಸ್ಟ್ರೇಟ್ ಲೈನ್ ಬರುತ್ತೆ. ಇದ್ರ ಈಕ್ವೇಶನ್ ಏನು, y is equal to -2 + 2x. ಓಕೆ, ಈಗ ನೀವು ನೋಡಿದ್ರೆ ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾರೆ ನೋಡ್ರಿ, ಇವರಿಬ್ರು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾರೆ. ಸೊ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಆಕ್ಸಿಸ್ ಏನು ಟಚ್ ಆಗುತ್ತಲ್ಲ ಅದು ಬಂದು ಎಕ್ಸ್ ವ್ಯಾಲ್ಯೂ ಬಂದು 2. ಈ ಪಾಯಿಂಟ್ ಇದ್ದಾಗ ವೈ ಆಕ್ಸಿಸ್ ಏನಿದೆ 2 ಇದೆ, ವೈ ಕೂಡ 2. ಸೊ ಆನ್ಸರ್ ಏನು, x2 y2. ಬೇಕಾದ್ರೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ, ಕರೆಕ್ಟಾಗಿ ಬರುತ್ತೆ. ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, 2 2 4, 4 + 2 6 ಆಯಿತು. 6 ಅಲ್ಲಿ 6 ಹೋದ್ರೆ 0. ಇಲ್ಲಿ ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, 4 2 8 ಆಯಿತು. ಓಕೆ, ವೈ ಇದ್ದಲ್ಲಿ 2 ಹಾಕ್ರಿ, 2 2 4, 8 ಅಲ್ಲಿ 4 ಹೋದ್ರೆ 4, 4 ಅಲ್ಲಿ 4 ಹೋದ್ರೆ 0. ಸೊ ನೀವು ಮಾಡ್ರೆ ಆನ್ಸರ್ ಕರೆಕ್ಟ್ ಅಂತ ಗೊತ್ತಾಗ್ಬಿಡುತ್ತೆ.